ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಸಂಚಾರ ವ್ಯವಸ್ಥೆಯ ಜೀವನಾಡಿಯಾಗಿರುವ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ದೊಡ್ಡ ಶಾಕ್ ನೀಡಿದೆ. ಮೆಟ್ರೋ ಟಿಕೆಟ್ ದರವನ್ನ 5% ಹೆಚ್ಚಳ ಮಾಡಲು ರಾಜ್ಯ ಸರ್ಕಾರ ಅಧಿಕೃತವಾಗಿ ಅನುಮೋದನೆ ನೀಡಿದ್ದು, ಈ ಹೊಸ ದರಗಳು ಫೆಬ್ರವರಿ 9ರಿಂದ ಜಾರಿಗೆ ಬರಲಿವೆ. ಇತ್ತೀಚೆಗೆ ನಡೆದ ಬಿಎಂಆರ್ಸಿಎಲ್ ಬೋರ್ಡ್ ಮೀಟಿಂಗ್ನಲ್ಲಿ ದರ ಏರಿಕೆ ಕುರಿತು ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು, ಅದಕ್ಕೆ ಇಂದು ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಇದರೊಂದಿಗೆ ಕೆಲವೇ ದಿನಗಳಲ್ಲಿ ಬಿಎಂಆರ್ಸಿಎಲ್ ಅಧಿಕೃತ ಆದೇಶ ಹೊರಡಿಸುವ ಸಾಧ್ಯತೆ ಕೂಡ ಇದೆ. ಕಳೆದ 7.5 ವರ್ಷಗಳ ಬಳಿಕ, ಅಂದ್ರೆ 7.5 ವರ್ಷಗಳ ಬಳಿಕ ಮೊದಲ ಬಾರಿಗೆ ಮೆಟ್ರೋ ದರ ಪರಿಷ್ಕರಣೆ ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಏಕಾಏಕಿ ಭಾರಿ ದರ ಏರಿಕೆ ತಪ್ಪಿಸಲು ಪ್ರತಿ ವರ್ಷ ಸ್ವಯಂಚಾಲಿತ ದರ ಪರಿಷ್ಕರಣೆ ವ್ಯವಸ್ಥೆ ಜಾರಿಗೆ ತರಲು ಸದ್ಯ ತೀರ್ಮಾನಿಸಲಾಗಿದೆ. ಬಿಎಂಆರ್ಸಿಎಲ್ ಸ್ಪಷ್ಟಪಡಿಸಿರುವಂತೆ ಮೆಟ್ರೋ ರೈಲ್ವೆ ಕಾಯ್ದೆ 2002ರ ಅಡಿಯಲ್ಲಿ ರಚಿಸಲಾದ ಫೇರ್ ಫಿಕ್ಸೇಷನ್ ಕಮಿಟಿ ಅಂದ್ರೆ ಎಫ್ಎಫ್ಸಿ ಶಿಫಾರಸಿನ ಮೇರೆಗೆ ಈ ದರ ಪರಿಷ್ಕರಣೆ ಮಾಡಲಾಗಿದೆ. ಇಂಧನ, ವಿದ್ಯುತ್ ಶುಲ್ಕ, ನಿರ್ವಹಣೆ, ಸಿಬ್ಬಂದಿ ವೆಚ್ಚ ಸೇರಿದಂತೆ ಕಾರ್ಯಾಚರಣೆ ಖರ್ಚು ಗಣನೀಯವಾಗಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಅನಿವಾರ್ಯವಾಗಿದೆ ಎಂದು ತಿಳಿಸಲಾಗಿದೆ. ಸಾರ್ವಜನಿಕ ಸಾರಿಗೆ ಸೇವೆಯ ಗುಣಮಟ್ಟ ಕಾಪಾಡಿಕೊಳ್ಳಲು ಹಾಗೂ ಭವಿಷ್ಯದ ವಿಸ್ತರಣಾ ಯೋಜನೆಗಳಿಗೆ ಹಣಕಾಸು ಸಮತೋಲನ ಸಾಧಿಸಲು ದರ ಏರಿಕೆ ಅಗತ್ಯ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಹೊಸ ಮೆಟ್ರೋ ಟಿಕೆಟ್ ದರ ಪಟ್ಟಿ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ, ಈ ದರ ಪರಿಷ್ಕರಣೆಯಲ್ಲಿ ದೂರಕ್ಕೆ ಅನುಗುಣವಾಗಿ ಕನಿಷ್ಠ ₹1 ಗರಿಷ್ಠ ₹5ವರೆಗೂ ಟಿಕೆಟ್ ದರ ಹೆಚ್ಚಳವಾಗಿದೆ. ಹೌದು, ಅಂದ್ರೆ ಸುಮಾರು 2 ಕಿಲೋಮೀಟರ್ ವರೆಗೆ ನೀವು ಪ್ರಯಾಣವನ್ನ ಮಾಡ್ತೀರಿ ಅಂತಂದ್ರೆ ಈ ಹಿಂದೆ ₹10 ಆದ್ರೆ ಇನ್ನು ಮುಂದೆ ₹11 ಪಾವತಿಸಬೇಕಾಗತ್ತೆ. ಇನ್ನು 2 ಕಿಲೋಮೀಟರ್ ಇಂದ 4 ಕಿಲೋಮೀಟರ್ ವರೆಗೆ ನೀವು ಪ್ರಯಾಣ ಬೆಳೆಸ್ತೀರಿ ಅಂತಂದ್ರೆ ಈ ಹಿಂದೆ ₹20 ಇನ್ನು ಮುಂದೆ ₹21 ನೀವು ಪೇ ಮಾಡಬೇಕಾಗತ್ತೆ. ಇನ್ನು 4ರಿಂದ 6 ಕಿಲೋಮೀಟರ್ ವರೆಗೆ ನೀವು ಪ್ರಯಾಣ ಮಾಡ್ತೀರಿ ಅಂತಂದ್ರೆ ಈ ಹಿಂದೆ ₹30 ಇತ್ತು, ಇನ್ನು ಮುಂದೆ ₹32 ನೀಡಿ ನೀವು ಪ್ರಯಾಣವನ್ನ ಮಾಡಬೇಕು. ಅದರಂತೆಯೇ 6ರಿಂದ 8 ಕಿಲೋಮೀಟರ್ ನೀವು ಪ್ರಯಾಣಿಸ್ತೀರಿ ಅಂತಂದ್ರೆ ಈ ಹಿಂದೆ ₹40 ಇನ್ನು ಮುಂದೆ ನೀವು ₹42 ಬಳಸಿ ಅಂದ್ರೆ ಪೇ ಮಾಡಿ ನೀವು ಪ್ರಯಾಣವನ್ನ ಮಾಡಬೇಕು. ಇನ್ನು 8ರಿಂದ 10 ಕಿಲೋಮೀಟರ್ಗೆ ₹50 ಈ ಹಿಂದೆ ಇದ್ರೆ ಇನ್ನು ಮುಂದೆ ₹53 ಪೇ ಮಾಡಬೇಕು. ಇನ್ನು 10ರಿಂದ 15 ಕಿಲೋಮೀಟರ್ ಅನ್ನ ಗಮನಿಸುವುದಾದ್ರೆ ಈ ಹಿಂದೆ ₹60 ಇತ್ತು, ಇನ್ನು ಮುಂದೆ ನೀವು ₹63 ಪೇ ಮಾಡಬೇಕು. ಇನ್ನು 15ರಿಂದ 20 ಕಿಲೋಮೀಟರ್ ಅನ್ನ ಗಮನಿಸಿದ್ರೆ ₹70 ಈ ಹಿಂದೆ ನೀವು ಪೇ ಮಾಡ್ತಾ ಇದ್ರಿ, ಇನ್ನು ಮುಂದೆ ₹74 ಪೇ ಮಾಡಬೇಕು. ಇನ್ನು 20ರಿಂದ 25 ಕಿಲೋಮೀಟರ್ ನೀವು ಪ್ರಯಾಣಿಸ್ತೀರಿ ಮೆಟ್ರೋದಲ್ಲಿ ಅಂತಂದ್ರೆ ಈ ಹಿಂದೆ ₹80 ನೀವು ಮೊತ್ತವನ್ನ ಪೇ ಮಾಡಿ ಪ್ರಯಾಣ ಮಾಡಬೇಕಿತ್ತು, ಆದ್ರೆ ಇನ್ನು ಮುಂದೆ ₹84 ಪೇ ಮಾಡಬೇಕು. ಇನ್ನು 25 ಕಿಲೋಮೀಟರ್ನ ಮೇಲ್ಪಟ್ಟ ಎಲ್ಲ, ಅಂದ್ರೆ ಎಷ್ಟೇ ದೂರ ಆಗಿರಲಿ 25 ಕಿಲೋಮೀಟರ್ ನಂತರ ಈ ಹಿಂದೆ ನೀವು ₹90 ಪೇ ಮಾಡ್ತಾ ಇದ್ರಿ, ಇನ್ನು ಮುಂದೆ ನೀವು ₹95 ಅಂದ್ರೆ ಇದೇ ಮೆಟ್ರೋದ ಗರಿಷ್ಠ ದರ ಆಗಿರುತ್ತೆ. ₹95 ಪೇ ಮಾಡಿ ನೀವು ಮೆಟ್ರೋ ಪ್ರಯಾಣವನ್ನ ಮಾಡಬೇಕು. ಇನ್ನು ಇದಿಷ್ಟು ಪ್ರಮುಖ ಮಾರ್ಗಗಳ ಪರಿಷ್ಕೃತ ದರ. ಇನ್ನು ನಗರದ ಪ್ರಮುಖ ಮಾರ್ಗಗಳಲ್ಲೂ ದರ ಏರಿಕೆಯ ಪರಿಣಾಮ ಸ್ಪಷ್ಟವಾಗಿ ಕಾಣಲಿದೆ. ಹೌದು, ವೈಟ್ ಫೀಲ್ಡ್ ಇಂದ ಚಲ್ಲಘಟ್ಟ ತನಕ ಅಂದ್ರೆ ಪರ್ಪಲ್ ಲೈನ್ ಹಾಗೂ ಸಿಲ್ಕ್ ಇನ್ಸ್ಟಿಟ್ಯೂಟ್ ನಿಂದ ಮಾದಾವರ ಅಂದ್ರೆ ಗ್ರೀನ್ ಲೈನ್ ಮಾರ್ಗಗಳಲ್ಲಿ ಗರಿಷ್ಠ ದರ ₹95 ಆಗಲಿದೆ. ಇನ್ನು ಮೆಜೆಸ್ಟಿಕ್ ಇಂದ ವೈಟ್ ಫೀಲ್ಡ್ ಮತ್ತು ಮೆಜೆಸ್ಟಿಕ್ ಇಂದ ಬೊಮ್ಮಸಂದ್ರ ಮಾರ್ಗಗಳಲ್ಲಿ ಟಿಕೆಟ್ ದರ ₹84ಕ್ಕೆ ಏರಲಿದೆ. ಇನ್ನು RV ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಅಂದ್ರೆ ಯೆಲ್ಲೋ ಲೈನ್ ಏನಿದೆ ಆ ಮಾರ್ಗದಲ್ಲಿ ಗರಿಷ್ಠ ದರ ₹63 ಆಗಲಿದೆ.
ಹೌದು, ಮೆಟ್ರೋ ಟಿಕೆಟ್ ದರ ಏರಿಕೆಗೆ ರಾಜಕೀಯ ವಲಯದಿಂದ ತೀವ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸಂಸದ ಪಿಸಿ ಮೋಹನ್ ಈ ನಿರ್ಧಾರವನ್ನು ಖಂಡಿಸಿ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ಮತ್ತು ಆರ್ಥಿಕ ಸಂಕಷ್ಟದ ಹೊರೆಯನ್ನ ಮೆಟ್ರೋ ಪ್ರಯಾಣಿಕರ ಮೇಲೆ ಹಾಕಲಾಗುತ್ತಿದೆ. ಇದು ಜನಸಾಮಾನ್ಯರಿಗೆ ಅನ್ಯಾಯ ಎಂದು ಆರೋಪಿಸಿದ್ದಾರೆ. ಗಮನಾರ್ಹವಾಗಿ ಕಳೆದ ವರ್ಷ ಫೆಬ್ರವರಿಯಲ್ಲಿ ಮೆಟ್ರೋ ಟಿಕೆಟ್ ದರವನ್ನ ಶೇಕಡ 101.5 ಹೆಚ್ಚಿಸಲಾಗಿತ್ತು. ಸಾರ್ವಜನಿಕ ಆಕ್ರೋಶದ ಹಿನ್ನೆಲೆಯಲ್ಲಿ ನಂತರ ಅದನ್ನು ಹಿಂಪಡೆಯಲಾಯಿತು. ಈಗ ಮತ್ತೆ ಶೇಕಡ 5 ದರ ಏರಿಕೆ ಜಾರಿಯಾಗುತ್ತಿರುವುದರಿಂದ ಈಗಾಗಲೇ ದುಬಾರಿ ಎನಿಸಿಕೊಂಡಿರುವ ನಮ್ಮ ಮೆಟ್ರೋ ಪ್ರಯಾಣವು ಮತ್ತಷ್ಟು ಭಾರವಾಗಲಿದೆ ಎಂಬ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಒಟ್ಟಾರೆ ಎಲ್ಲಾ ಬೆಲೆ ಏರಿಕೆಗಳ ನಡುವೆ ಮತ್ತೆ ನಮ್ಮ ಮೆಟ್ರೋ ಟಿಕೆಟ್ ದರವು ಏರಿಕೆ ಆಗಿರೋದು ಜನರಿಗೆ ಹೊರೆಯಾಗುವುದಂತೂ ಖಂಡಿತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಬೇರೆ ಏನಾದ್ರೂ ಉಪಾಯ ಮಾಡುತ್ತಾ, ಅಥವಾ BMRCL ಏನು ಫೆಬ್ರವರಿ 9ರಿಂದ ಪ್ರಯಾಣ ದರವನ್ನ ಹೆಚ್ಚಳ ಮಾಡಬೇಕು, ಅದನ್ನ ಜಾರಿಗೆ ತರಬೇಕು ಅಂತ ನಿರ್ಧಾರ ಕೈಗೊಂಡಿದೆ. ಅದನ್ನ ಜಾರಿ ತರುತ್ತಾ ಅನ್ನೋದನ್ನ ನಾವು ಕೂಡ ಕಾದು ನೋಡಬೇಕಾಗಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.